ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಿಮ್ಮ ಮಗಳು ಅಕ್ಷತಾ ಮಾತಾಡ್ತಿದ್ದೀನಿ. ನೀವು ಇದ್ರೆ ಅಕ್ಷತಾ ರಾಜ್ ವ್ಲಾಗ್ಸ್. ನೀವು ಆಲ್ರೆಡಿ ಹಳದಿ ಶಾಸ್ತ್ರದ ವಿಡಿಯೋ ಎಲ್ಲ ನೋಡಿರ್ತೀರಾ ಅಲ್ಲ. ಸೊ ಈಗ ರಿಸೆಪ್ಷನ್ ಬನ್ನಿ ಹೋಗೋಣ. ಸವಾರಿ ಇರೋದು ಕಾಣಿಸ್ತಿಲ್ವಾ ನಿಮ್ಗೆ? ಸವಾರಿ ಇರೋದು ಕಾಣಿಸ್ತಿಲ್ವಾ? ಬಾರ್ ಮುಂದೆ ನಿಂತಿದ್ಯಲ್ಲ, ಏನ್ ಅನ್ಸಲ್ವಾ? ಇಲ್ಲ, ನೋ ವೇ. 4-5 ಆಟೋ ಫುಲ್ ಕೇಳ ಆದ್ಮೇಲೆ ಸಿಕ್ತು ಗೈಸ್ ಒಂದು ಆಟೋ ಕೊನೆಗೂ. ಮೇಘದ ಮದುವೆ ಏನ್ ಅನ್ಸ್ತೈತೆ? ಏನ್ ಅನಿಸ್ತೈತೆ? ಖುಷಿ ಅನಿಸ್ತೈತೆ. ಖುಷಿ ಆಗ್ತೈತಾ? ಬನ್ನಿ ಗೈಸ್, ಆಟೋ ಸಿಕ್ತು, ಹೋಗೋಣ. ಏನೇ ರೆಡಿ ಆದ್ರೂ ಇಷ್ಟೇ, ಕೂರ್ದು ಆದ್ರೆ ಮುಗೀತು. ಎಷ್ಟೆಲ್ಲ ಹೋಯ್ತು. ಥ್ಯಾಂಕ್ಸ್ ಅಂಕಲ್. 6:30ಗೆಲ್ಲ ಹೋಗ್ಬಿಟ್ಟಿದ್ವಿ ಗೈಸ್. ನಾನೇ ಫಸ್ಟ್ ಹೋಗಿದ್ದು. ಬಿಕಾಸ್ ಅವಳು ಲೇಟಾಗಿ ಹೋದ್ರೆ ನನ್ನ ಸಾಯಿಸ್ಬಿಡ್ತಾಳೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಹೋದೆ. ಅವಳು ರೆಡಿ ಆಗಕ್ಕೆ ಮುಂಚೆನೇ ಹೋಗ್ಬಿಟ್ಟೆ. ಆಮೇಲೆ ಅಣ್ಣ ಸಿಕ್ಕಿದ್ರು, ಫೋಟೋ ಶೂಟ್ ಮಾಡ್ತಿದ್ರು ಹುಡುಗಂಗೆ. ಫೋಟೋ ಶೂಟ್ ನಡೀತಿದೆ ನಮ್ಮ ಅಣ್ಣಂದು, ಹುಡುಗಂದು ಫೋಟೋ ಶೂಟ್ ನಡೀತಿದೆ ಅಂತ ಹೇಳಕ್ ಬಂದೆ ಗೈಸ್. ಅದು ಆಮೇಲೆ ಪಾರ್ಟಿ ಹಾಲ್ಗೆ ಹೋದ್ವಿ. ನಾನೇ ಫಸ್ಟ್ ಹೇಳಿದ್ನಲ್ಲ, ಇನ್ನೂ ಹುಡುಗಿನೂ ರೆಡಿ ಆಗಿರಲಿಲ್ಲ. ಹುಡುಗಿ ಕಸಿನ್ಸ್, ಅವ್ರ ಫ್ಯಾಮಿಲಿಲಿ ಎಲ್ಲರೂ ನನಗೆ ಫ್ರೆಂಡ್ಸೇ. ಎಲ್ಲರನ್ನೂ ಹೋಗಿ ಮಾತಾಡ್ಸ್ಕೊಂಡು ಲಾಸ್ಟ್ಗೆ ಹೋದೆ. ಇನ್ನೂ ರೆಡಿ ಆಗಿರಲಿಲ್ಲ, ಮೇಕಪ್ ಆಗ್ತಾ ಇದ್ಲು. ರಿಂಗ್ ಲೈಟ್ ಐತೆ, ಹಾಕಿಲ್ಲ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು 7ಗೆಲ್ಲ ಸ್ಟೇಜ್ ಮೇಲೆ ಹೋಗ್ಬೇಕಿತ್ತು. ಆದರೆ 6:30 ಆದ್ರೂ ಇನ್ನೂ ರೆಡಿ ಆಗಿರಲಿಲ್ಲ ನಮ್ಮ ಮೇಡಮು. ಆಮೇಲೆ ಎಲ್ಲರೂ ಹೆಲ್ಪ್ ಮಾಡಿ ಹಂಗೂ ಹಿಂಗೂ ರೆಡಿಯಾಗಿ ಅಟ್ಲೀಸ್ಟ್ 7:40ಗಾದ್ರೂ ಓದ್ಲು. ನಂಗೆ ನೆನಪಿಲ್ಲ ಗೈಸ್, ಆಲ್ರೆಡಿ 2 ವೀಕ್ಸ್ ಆಯ್ತೇನೋ. ರಿಸೆಪ್ಷನಲ್ಲಿ ಫುಲ್ಲು ನನ್ನ ಮೇಘ ಹತ್ರ ಬೈಸ್ಕೊಂಡಿದ್ದೆ ಆಯಿತು. ಬಿಕಾಸ್ ಸ್ಯಾರಿ ಯಾಕೆ ಹಾಕೊಂಡು ಬಂದಿಲ್ಲ ಅಂತ ನನ್ನ ಪ್ರಾಣ ತಿನ್ಬಿಟ್ಲು ಅತ್ತಾಗೆ. ನನ್ನ ಡಿಗ್ರಿ ಫ್ರೆಂಡ್ಸ್ ಬಂದ್ರು. ಚಡಾ ಮೇಘಾಸ್ ರಿಸೆಪ್ಷನ್ ಲುಕ್. ನಾನು ಎಲ್ಲೆಲ್ಲಿ ಫೋನ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಲ್ಲೆಲ್ಲ ಇವಳು ಈ ವಿಕ್ಟ್ರಿ ಸಿಂಬಲ್ನ ಬಿಟ್ಟು ಬೇರೆ ಏನು ತೋರಿಸಿಲ್ಲ ಗೈಸ್. ನನ್ನ ಫ್ರೆಂಡ್ ಮದುವೆ ನನಗೆ ನಂಬಕ್ಕಾಗ್ತಿಲ್ಲ ಗೈಸ್, ಇಷ್ಟು ಬೇಗ ಆಯ್ತಾಳೆ ಅಂತ. ಬೇಗ ಏನಿಲ್ಲ, ಕರೆಕ್ಟ್ ಏಜಲ್ಲಿ ಆಗ್ತಾಳೆ. ಬಟ್ ಆದ್ರೂ ಅವಳು ನಾನೇನು ಅಷ್ಟೊಂದು ಸ್ಟಾರ್ಟಿಂಗಲ್ಲಿ ಕ್ಲೋಸೇ ಇರಲಿಲ್ಲ ಗೈಸ್. ಅವಳು ಬೇರೆ ಸೆಕ್ಷನ್, ನಾನು ಬೇರೆ ಸೆಕ್ಷನ್. ಬಟ್ ಆಮೇಲೆ ಇವಾಗೂ ಅಷ್ಟೇ, ಅವಳು ಮದುವೆಗೆ ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಿದೆ. ಒಂದು ದಿನಾನೂ ಅವಳು ನನಗೆ ಕಾಲ್ ಮಾಡಿದೆ, ನಾನು ಅವಳಿಗೆ ಕಾಲ್ ಮಾಡದೇ ಇಲ್ಲ. ಅಷ್ಟು ಕ್ಲೋಸ್ ಆಗಿದ್ದೀವಿ. ಆಗ ನೋಡಿದ್ರಲ್ಲ, ಅವ್ನು ನನ್ನ ಜೂನಿಯರು. ಊಟಕ್ಕೋಸ್ಕರ ಅಷ್ಟು ಬೇಗ ನಿಂತವನೆ. ಹುಡುಗಿ ತಂಗಿನಾ ಬಂದು ಫಸ್ಟ್ ಟ್ರಿಪ್ಪಲ್ಲಿ ಐಸ್ ಹೊಡಿತಿದ್ಯಲ್ಲ. ನಿಕಾ ಮಂದಣ್ಣ ಹೇಳೋ ಸ್ಟೈಲಲ್ಲಿ ನಮಕ್ ಸೋರುದಾ ಮುಖ್ಯ ಅನ್ನೋ ಥರ ಫಸ್ಟ್ ಹೋಗಿ ಊಟ ಮಾಡಕ್ಕೆ ಕುತ್ಕೊಂಡ್ವಿ. ಅಷ್ಟೇ ಗಾಯ್ಸ್, ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡೋ ತನಕ ಬಾಯ್.